ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಸಂಕ್ರಾಂತಿಗೆ ಸಾಮಾನ್ಯವಾಗಿ ಸಿಹಿ ಪೊಂಗಲನ್ನು ಮಾಡೋದು ರೂಢಿಯಲ್ಲಿದೆ. ನಾನಿವತ್ತು ಸಿರಿಧಾನ್ಯವನ್ನು ಉಪಯೋಗಿಸಿ ಸ್ವೀಟ್ ಪೊಂಗಲನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನವಣೆಯನ್ನು ತಗೊಂಡಿದ್ದೀನಿ. ನವಣೆ ಅಥವಾ ಸಾಮೆಯನ್ನು ನೀವು ಇಲ್ಲಿ ಉಪಯೋಗ ಮಾಡ್ಕೋಬೋದು. ಅದರ ಜೊತೆಗೆ ಹೆಸರು ಬೇಳೆಯನ್ನು ಸೇರಿಸಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಹೆಸರು ಬೇಳೆಯನ್ನು ಸ್ವಲ್ಪ ನೀವು ಹುರಿದುಕೊಂಡ್ರು ಅರೋಮ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ತೊಳೆದ ಮಿಶ್ರಣಕ್ಕೆ ನಾವು ಎಷ್ಟು ನವಣೆ ಮತ್ತು ಹೆಸರು ಬೇಳೆಯನ್ನು ತಗೊಂಡಿದ್ದೀವೋ ಅದರ 2ರಿಂದ 3ರಷ್ಟು ನೀರನ್ನು ಸೇರಿಸಿ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ನವಣೆ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ, ಅದಕ್ಕೋಸ್ಕರ 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಬೇಕು. ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸ್ವಲ್ಪ ಕೆಂಪಗಾಗುವವರೆಗೂ, ಹೊಂಬಣ್ಣ ಬರುವವರೆಗೂ ಹುರಿಬೇಕು. ಅದರ ಜೊತೆಗೆ ಕೊಬ್ಬರಿ ತುರಿಯನ್ನು ಹಾಕೋಬೇಕು. ಹಸಿ ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ಎಲ್ಲವೂ ಸ್ವಲ್ಪ ಕೆಂಪಗಾಗುವವರೆಗೂ ತುಪ್ಪದಲ್ಲಿ ಹುರಿದ್ಕೋಬೇಕು. ನಂತರ ಈ ಮಿಶ್ರಣಕ್ಕೆ ನಾವು ಬೇಯಿಸಿಟ್ಟಂತಹ ನವಣೆ ಮತ್ತು ಹೆಸರು ಬೇಳೆಯ ಮಿಶ್ರಣವನ್ನು ಹಾಕಿ ಅದರ ಜೊತೆಗೆ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಹಾಗೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು. ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿದ ಮೇಲೆ ಬೆಲ್ಲವನ್ನು ಹಾಕಬೇಕು. ಸಾಮಾನ್ಯವಾಗಿ ಪೊಂಗಲ್ಗೆ ಬೆಲ್ಲವನ್ನೇ ಸೇರಿಸ್ತಾರೆ. ಬೆಲ್ಲವನ್ನು ಹಾಕಿ ಬೆಲ್ಲ ಕರಗುವವರೆಗೂ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ನೀವು ಇಲ್ಲಿ ಸೇರಿಸ್ಕೋಬೋದು, ಅಥವಾ ನೀರು ಬೇಕು ಅಂತಂದರೆ ನೀರನ್ನು ಕೂಡ ಇಲ್ಲಿ ಸೇರಿಸ್ಬೋದು. ಹಾಲನ್ನು ಹಾಕೋದ್ರಿಂದ ತುಂಬ ಒಳ್ಳೆಯ ಟೆಕ್ಸ್ಚರ್ ನಿಮಗೆ ತಿನ್ನುವಾಗ ಸಿಕ್ಕುತ್ತೆ. ಕೆಲವೊಂದು ಸಲ ಬೆಲ್ಲಕ್ಕೆ ಹಾಲನ್ನು ಸೇರಿಸಿದ್ರೆ ಒಡೆದೋಗುತ್ತೆ ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ. ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡಿದ್ರೆ ಏನೂ ಆಗೋದಿಲ್ಲ. ಚೆನ್ನಾಗಿ ಮಿಶ್ರ ಮಾಡಿ ಒಂದು ಕುದಿ ಬರಬೇಕು. ಒಮ್ಮೆ ಕುದಿಸಿದ ಮೇಲಿನಿಂದ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ಮಿಶ್ರ ಮಾಡಿದ್ರೆ ರುಚಿಯಾದಂತಹ ನವಣೆ ಸಿಹಿ ಪೊಂಗಲ್ ರೆಡಿಯಾಗುತ್ತೆ. ನವಣೆ ಸ್ವಲ್ಪ ಬೇಗ ಗಟ್ಟಿಯಾಗಿಬಿಡುತ್ತೆ, ಅಂದರೆ ಸ್ವಲ್ಪ ಉದುರಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಲನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ತಿನ್ನೋಷ್ಟೊತ್ತಿಗೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.